5 ಜನಕ್ಕೆ ಕೊಟ್ಟರು ಸಹಿತ ಸಾಹಸ ನಾವು. 5 ಜನ ಆಗ್ತಾರೋ ಇನ್ನು 2-3 ಮಂದಿ ಸಿಗ್ತದೋ ಗೊತ್ತಿಲ್ಲ. ಯಾಕಂತಂದ್ರೆ ಎಲ್ಲರೂ ಇವತ್ತು ಹಸಿದು ಕುಳಿತಿದ್ದಾರೆ. ಬಸವರಾಜ ರಾಯರೆಡ್ಡಿ ಅವರಿಗೆ ಇವತ್ತು ಬೇಕಾಗಿದೆ, ಮತ್ತು ಅವ್ರು ಸಮರ್ಥರು ಇದ್ದಾರೆ ಆ ಪೋಸ್ಟಿಗೆ. ಇವತ್ತು ಒಬ್ಬ ಇಲ್ಲಿ ರಾಜ್ಯದ ಏನಪ್ಪ ಫೈನಾನ್ಸ್ ಮಿನಿಸ್ಟರ್ ಆಗುವಂಥ ಯೋಗ್ಯತೆ ಅವರಲ್ಲದ ಬಸವರಾಜ ರಾಯರೆಡ್ಡಿ ಅವರಿಗೆ. ಒಂದು ಸೋಷಿಯಲ್ ಥಿಂಕಿಂಗ್ ನೆಲಗಟ್ಟಿನಲ್ಲಿ BR ಪಾಟೀಲಲ್ಲಿ ಸಾಕಷ್ಟು ಅಂಥ ಶಕ್ತಿಗಳಿದ್ದಾವೆ. ಇಲ್ಲಿ ಇದ್ದವರಲ್ಲಿದ್ದಾರೆ. ಈಗೇನೋ ಹೆಂಗೋ ಬಿಗ್ಗೆ ಹರಿಪ್ರಸಾದ್ ಅವರೊಬ್ಬರು ಇದ್ದರು, ಅವ್ರನ್ನೇನು ಮಾಡ್ಬೇಕು ಅನ್ನೋದ್ರೆ ಅಧ್ಯಕ್ಷ ಮಾಡಿಬಿಟ್ರು, ಆಯ್ತು ದಾಟ್ಕೊಂಡ್ರು. ಆದರೆ ಈಗ 20 ಸೀಟ್ಗಳಿಗೆ ಇವತ್ತು ಕಡಿಮೆ ದಿನೇಶ್ ಗುಂಡೂರಾವ್ ಉಳಿದಾರೆ, SK ಪಾಟೀಲ್ ಉಳಿದಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ಉಮಾಶ್ರೀ ಅವರು, ನಿಮ್ಮ ಹೆಸರು ಕೇಳಿರ್ಬೇಕು ಇಲ್ಲಿವರೆಗೆ. ಉಮಾಶ್ರೀ ಅವ್ರ ಧ್ವನಿ ಕೇಳ್ತಾ ಇರಲ್ಲ. ಈಗ ಅವರು ಏನೋ ದಿಲ್ಲಿ ಹೋಗಿ ಕುಳಿತಿದ್ದಾರೆ ಸುದ್ದಿಗಳಿದ್ದಾವೆ, ನಮ್ಮನ್ನು ಮಾಡ್ರಪ್ಪ ಈ ಸಲ ಅಂತ. ಯಾಕಂದ್ರೆ ಅಲ್ಲಿ ತಮ್ಮ ಏರಿಯಾದಲ್ಲಿ ಗೆದ್ದು ಬರಬೇಕಾದ ತೇರ್ದಾಳ ಅವ್ರದ್ದು ಏರಿಯಾ, ಅಲ್ಲಿ ಗೆದ್ದು ಬರಬೇಕಪ್ಪ ಅಂದ್ರೆ ಮಿನಿಸ್ಟ್ರಿ ಇತ್ತಂದ್ರೆ ಸ್ವಲ್ಪ ಏನೋ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋಂಥದ್ದು, ಜನ ಸಮೀಪ ಹೋಗೋಕ್ಕೆ ಸಾಧ್ಯ ಆಗ್ಬೋದು ಅಂತೇಳಿ. ಯಾಕಂದ್ರೆ ಅಲ್ಲಿ ಸಿದ್ದು ಸೌದಿ ಅವರು ಸಹಿತ ಇತ್ತೀಚೆಗೆ ಸ್ವಲ್ಪ ಅಲ್ಲಿ ಹೆಸರುಗಳನ್ನು ಕೆಡಿಸ್ಕೊಂಡಿದ್ದಾರೆ ನೇಕಾರರಲ್ಲಿ ಅಂತ ಸುದ್ದಿಗಳು ಬರ್ತಾಯಿದ್ದಾವೆ. ಎಲ್ಲ ನೆಲಗಟ್ಟಿನಲ್ಲೇ ಉಮಾಶ್ರೀ ಆಯಿತು, ಅದೇ ಕಾಲಕ್ಕೆ ಪುಟ್ಟಣ್ಣ ಆಯಿತು, ಇನ್ನೂ ಮುಂದೆ ಇನ್ನೂ ಕೆಲವೊಂದು ಜನ ಓಡಾಡ್ತಿದ್ದಾರೆ. ಅನಿಲ್ ದೇಶಪಾಂಡೆ ಅವರು, ನಮ್ಮ ಬೆಳಗಾವಿಯಿಂದಂತೂ 3-4 ಜನ ಬೆನ್ನು ಹಚ್ಚಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು, ಮುಂದೆ ಲೇಡಿ ಕೋಟದ ಅವ್ರು ಗುದ್ದಾಡ್ತಾಯಿದ್ರು. ಇಲ್ಲಿ ಉಮಾಶ್ರೀ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಮೊದಲು ನಮ್ಮ ಅಶೋಕ್ ಪಟ್ಟಣ್ ಅವರು ಅತ್ಯಂತ ಆತ್ಮೀಯರು, ಅವ್ರ ಪಾಪ ಇಲ್ಲಿವರೆಗೆ ಆಗಿಲ್ಲ, ಅವರು ಆಗುವಂಥ ಯೋಗ್ಯತೆದಿಂದವ್ರು ಇದ್ದಾರೆ, ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ಅದರಲ್ಲೂ ಮುಖ್ಯವಾಗಿ ಅಂತೂ ಲಕ್ಷ್ಮಣ್ ಸವದಿ ಅವರು ಈ ಸಲ ಕೊಡಲೇಬೇಕು, ಕೊಡದೇ ಇದ್ದರೆ ನಾವಂತೆ ಮತ್ತು ಮರಳಿ ಗೂಡಿಗೆ BJP ಹೋಗ್ತೀವಿ ಅನ್ನೋಂಥ ಮೆಸೇಜ್ ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆಯಿಂದ. ಹೀಗಾಗಿ ಈ ಸಲ ಮಾತ್ರ 20 ಮಂದಿನ ಆಯ್ಕೆ ಮಾಡೋದು